ಹ್ಮ್ ಅಂತೂ ಕೊನೆಗೂ ನಮ್ಮ ಸರ್ ಜೊತೆ ನಿನ್ನ ಮದ್ವೆ ಫಿಕ್ಸ್ ಆಯ್ತು ಅನ್ನು ಎಂದು ನಯನ ನಕ್ಕರೆ ಸಾಕ್ಷಿ ಏನು ಮಾತನಾಡದೆ ಸುಮ್ಮನಾದಳು. ಸಾಕ್ಷಿ, ಈ ವಿಷಯವನ್ನು ಹೇಗಾದ್ರೂ ಮಾಡಿ ನಮ್ಮ ಸ್ಟಾಫ್ಗಳೆಲ್ಲ ಹೇಳ್ಬೇಕಲ್ಲ ಎಂದು ನಯನ ಹೇಳುತ್ತಿದ್ದ ಹಾಗೆ, ಬೇಡ ನಯನ, ಆಮೇಲೆ ಎಲ್ರೂ ತಲೆಗೊಂದು ಮಾತಾಡ್ತಾರೆ ಎಂದಳು ಭಯದಲ್ಲಿ. ಯಾಕೆ ಮಾತಾಡ್ತಾರೆ ಹೇಳು? ಈಗಾಗ್ಲೇ ಎಲ್ಲರಿಗೂ ನಮ್ಮ ಮ್ಯಾನೇಜರ್ ಸರ್ ಮೇಲಿನ ಭಯ ಇದೆ. ನೀನು ಭಯಪಡುವ ಹಾಗೆ ಏನೂ ಆಗುವುದಿಲ್ಲ, ಸುಮ್ಮನಿರು ಎಂದು ಸಾಕ್ಷಿಯನ್ನು ಸುಮ್ಮನೆ ಮಾಡಿದವಳು ಹಲೋ ಎವರಿವನ್ ಎಂದು ಎದ್ದು ನಿಂತಳು. ನಯನ ಬೇಡ ಕೂತ್ಕೋ ಎಂದು ನಿಂತಿದ್ದವಳ ಕೈ ಹಿಡಿದು ಎಳೆದು ಕೂರಿಸಲು ಪ್ರಯತ್ನ ಮಾಡುತ್ತಿದ್ದಳು ಸಾಕ್ಷಿ. ಆದರೂ ಅವಳ ಮಾತು ಕೇಳದವಳು, ಆವತ್ತು ನೀವೆಲ್ಲರೂ ಆ ಶರ್ವ ಕಳಿಸಿದ ಫೋಟೋಗಳನ್ನು ತಪ್ಪಾಗಿ ತಿಳಿದು ಸಾಕ್ಷಿಗೂ ಮ್ಯಾನೇಜರ್ ಸರ್ಗೂ ಸಂಬಂಧ ಕಟ್ಟಿದ್ರಿ ಅಲ್ವಾ? ಆದ್ರೆ ನಿಮ್ಮೆಲ್ಲರಿಗೂ ಇವತ್ತು ಒಂದು ಸ್ವೀಟ್ ನ್ಯೂಸ್ ಹೇಳ್ತೀನಿ ಕೇಳಿ. ಈಗಾಗ್ಲೇ ನಮ್ಮ ಮ್ಯಾನೇಜರ್ ಸರ್ ಮತ್ತೆ ನಮ್ಮ ಸಾಕ್ಷಿಗೂ ಮದುವೆ ಫಿಕ್ಸ್ ಆಗಿದೆ. ಅದು ಯಾರಿಗೂ ಗೊತ್ತಿಲ್ಲ ಅಷ್ಟೇ ಎಂದು ಜೋರಾಗಿ ಹೇಳಿದಳು. ಈ ರೀತಿಯ ಆಫೀಸ್ ಸ್ಟಾಫ್ ಎಲ್ಲರಿಗೂ ಹೇಳಿದ್ರೆ ಅನುರಾಗ್ ಬೇಸರ ಮಾಡಿಕೊಂಡರೆ ಎಂದು ಸಾಕ್ಷಿಯ ಯೋಚನೆ ಅಷ್ಟೇ. ನಯನ ಹೇಳಿದ ಮಾತು ನಿಜವಾ ಎಂದು ಆಗಲೇ ಎಲ್ಲರೂ ಬಿಟ್ಟ ಬಾಯಿ ಬಿಟ್ಟ ಹಾಗೆ ಅವಳನ್ನೇ ನೋಡುತ್ತಿದ್ದರು. ಅಷ್ಟರಲ್ಲಿ ಅನುರಾಗ್ ಕೂಡ ಅಲ್ಲಿಗೆ ಬಂದಿದ್ದನು. ಅವನು ಬರುತ್ತಿದ್ದ ಹಾಗೆ ಸಾಕ್ಷಿ ತಲೆ ತಗ್ಗಿಸಿ ಕುಳಿತರೆ, ನಯನ, ಸರ್ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮಿಬ್ಬರ ಮದುವೆ ವಿಷಯವನ್ನು ನಮ್ಮ ಸ್ಟಾಫ್ ಎದುರಿಗೆ ರಿವೀಲ್ ಮಾಡಿದೆ, ಸಾರಿ ಎಂದಳು. ಅವಳ ಮಾತು ಕೇಳಿ, ಪರವಾಗಿಲ್ಲ ನಯನ, ಒಳ್ಳೆಯದೇ ಮಾಡಿದ್ದೀರಾ. ಯಾವತ್ತಾದ್ರೂ ಒಂದು ದಿನ ವಿಷಯ ಇವರೆಲ್ಲರಿಗೂ ಗೊತ್ತಾಗ್ಲೇಬೇಕಲ್ಲ. ಇವತ್ತೇ ಗೊತ್ತಾಗಿದ್ದು ಒಳ್ಳೆಯದೇ ಆಯ್ತು ಬಿಡಿ ಎಂದು ಹೇಳಿ ತನ್ನ ಚೇಂಬರ್ ಕಡೆ ಹೊರಟನು. ಅದೇ ನಗುವಿನಲ್ಲಿ ನಯನ ಸಾಕ್ಷಿಯನ್ನು ನೋಡಿದರೆ ಅದಾಗಲೇ ಅವಳು ತಗ್ಗಿಸಿದ ತಲೆಯನ್ನು ಎತ್ತಿರಲಿಲ್ಲ. ಸಾಕ್ಷಿ ಕತ್ತೆತ್ತು, ಸರ್ ಇಲ್ಲಿಲ್ಲ, ಹೋಗಿ ಆಯ್ತು ಎಂದು ಅವಳನ್ನು ಛೇಡಿಸಿದಳು. ನಯನ, ಸರ್ ಏನು ತಿಳ್ಕೊಂಡ್ರೋ ಗೊತ್ತಿಲ್ಲ, ನಾನು ಹೇಳ್ಬೇಡ ಅಂದ್ರೂ ನೀನು ಕೇಳಲಿಲ್ಲ ಎಂದಳು ಬೇಸರದಲ್ಲಿ. ಅವರು ಏನು ತಿಳಿದುಕೊಂಡಿಲ್ಲ, ಅವರ ಮಾತು ನಿನಗೆ ಕೇಳಿಸಿತು ತಾನೆ, ಈಗಲಾದ್ರೂ ಅವರ ಮುಂದೆ ಫ್ರೀಯಾಗಿ ಇರು ಎಂದಳು. ಈಗ ಅಲ್ಲಿ ಎಲ್ಲರೂ ಗುಸುಗುಸು ಎಂದು ಮಾತನಾಡಿಕೊಂಡರು. ಅದಾಗಲೇ ಮಧ್ಯಾಹ್ನದ ಊಟದ ಸಮಯವಾಗಿತ್ತು. ನಯನ ಇನ್ನು ಸಾಕ್ಷಿಯ ಬಳಿಗೆ ಊಟಕ್ಕೆಂದು ಬಂದಿರಲಿಲ್ಲ. ಅಷ್ಟರಲ್ಲಿ ಸಾಕ್ಷಿಯ ಬಳಿಗೆ ಬಂದ ಅನುರಾಗ್, ಸಾಕ್ಷಿ, ಇವತ್ತು ನಾನು ಹೊರಗೆ ಲಂಚ್ಗೆ ಹೋಗುತ್ತಿದ್ದೇನೆ, ನಿಮಗೆ ಇಷ್ಟ ಇದ್ರೆ ಬರಬಹುದು, ಬಲವಂತ ಏನಿಲ್ಲ ಎಂದನು. ಸಾಕ್ಷಿಯನ್ನು ಇವತ್ತು ಊಟಕ್ಕೆ ಕರೆದುಕೊಂಡು ಹೋಗ್ಬೇಕು ಎನ್ನುವ ಆಸೆಯಿಂದಲೇ ಅಲ್ಲಿಗೆ ಬಂದಿದ್ದನು. ಇಲ್ಲ ಸರ್, ನಾನು ಬಾಕ್ಸ್ ತಂದಿದ್ದೀನಿ, ನೀವು ಹೋಗಿ ಬನ್ನಿ ಎಂದಳು. ಈಗಲೂ ಅವನ ಜೊತೆ ಹೋಗಲು ಅಂಜಿಕೆ ಹುಡುಗಿಗೆ. ಅವರಿಬ್ಬರ ಮಾತು ಅಲ್ಲಿಯೇ ಇದ್ದ ನಯನಾಳ ಕಿವಿಗೂ ಬಿದ್ದಿತು. ತಕ್ಷಣ ಅವಳು ಸಾಕ್ಷಿಯ ಬಳಿಗೆ ಬಂದಳು. ಹೌದಾ, ಪರವಾಗಿಲ್ಲ ಬಿಡಿ ಎಂದನು ಬೇಸರದಲ್ಲಿ. ಅಷ್ಟರಲ್ಲಿ, ಸಾಕ್ಷಿ, ಇವತ್ತು ಹೇಗಿದ್ರು ನಾನು ಲಂಚ್ ತಂದಿಲ್ಲ, ಅದನ್ನು ನನಗೆ ಕೊಡು, ನೀನು ಹೋಗು ಎಂದಳು. ಸಾಕ್ಷಿ ಅವಳ ಮುಖವನ್ನೇ ನೋಡುವುದನ್ನು ನೋಡಿದವಳು, ಏನು ನೋಡ್ತಿದ್ದೀಯ ಸಾಕ್ಷಿ, ಆ ಬಾಕ್ಸ್ ಕೊಡು ಇಲ್ಲಿ ಎಂದು ಕೈ ನೀಡಿದಳು. ತನ್ನ ಬ್ಯಾಗಿನಲ್ಲಿ ಇರಿಸಿದ ಊಟದ ಬಾಕ್ಸ್ ಅನ್ನು ತೆಗೆದು ನಯನ ಕೈಗೆ ಇರಿಸಿದಳು. ನಯನ ಅಷ್ಟು ಹೇಳಿದ ಮೇಲೂ ಈಗ ಮತ್ತೆ ಬರುವುದಿಲ್ಲ ಎಂದು ಹೇಳಲು ಆಗಲಿಲ್ಲ ಅವಳಿಗೆ. ಆಯ್ತು ಎಂದು ತಲೆಯಾಡಿಸಿದಳು. ಅನುರಾಗ್ ನಯನಾಗೆ ಥ್ಯಾಂಕ್ಸ್ ಹೇಳುವುದನ್ನು ಮರೆಯಲಿಲ್ಲ. ಕಾರು ಓಡಿಸುತ್ತಿದ್ದರೂ ಆಗಾಗ ಸಾಕ್ಷಿಯ ಮುಖವನ್ನು ನೋಡುತ್ತಿದ್ದವನು ಅವಳು ಆತಂಕದಲ್ಲಿ ಇರುವುದನ್ನು ನೋಡಿ, ಯಾಕಿಷ್ಟು ಹೆದರುತ್ತಿದ್ದೀರಾ? ನಾನೇನು ನಿಮ್ಮ ಮನೆಯ ಬಳಿಗೆ ಕರೆದುಕೊಂಡು ಹೋಗಿ ಬಿಡುವುದಿಲ್ಲ, ವಾಪಸ್ ಆಫೀಸಿಗೆ ಕರೆದುಕೊಂಡು ಬಂದು ಬಿಡ್ತೀನಿ, ನಿಮ್ಮ ಅತ್ತಿಗೆಗೆ ತಿಳಿಯುವುದಿಲ್ಲ ಎಂದು ಮುಗುಳು ನಕ್ಕನು. ನನಗೂ ಗೊತ್ತಲ್ಲ ಎಂದಳು. ಮತ್ತೇಕೆ ಗಾಬರಿ ಆಗಿರುವ ಹಾಗಿದೆ ನಿಮ್ಮ ಮುಖ, ನಿಮಗೆ ನನ್ನನ್ನು ನೋಡಿದ್ರೆ ಭಯವಾಗುತ್ತಾ ಎಂದನು. ಯಾಕೆ ಹಾಗೆ ಕೇಳ್ತಿದ್ದೀರಾ ಎಂದರೆ, ಮತ್ತೆ ನಾನು ನಿಮ್ಮನ್ನು ಮಾತನಾಡಿಸಿದರೆ ಸಾಕು ನೀವು ಭಯಪಡುವ ಹಾಗೆ ಕಾಣ್ತೀರಾ ಎಂದನು. ಹಾಗೇನಿಲ್ಲ ಎಂದು ಸುಮ್ಮನೆ ಕುಳಿತಳು. ಕಾರನ್ನು ತಂದು ಒಂದು ರೆಸ್ಟೋರೆಂಟ್ ಮುಂದೆ ನಿಲ್ಲಿಸಿದನು. ದೊಡ್ಡ ಹೋಟೆಲ್ ಅದಾಗಿತ್ತು. ಕಾರನ್ನು ನಿಲ್ಲಿಸಿ ಸಾಕ್ಷಿಯ ಬಳಿಗೆ ಬಂದವನು ಅವಳ ಕೈ ಹಿಡಿದು ಒಳ ಕರೆದುಕೊಂಡು ಹೋದನು. ಖಾಲಿ ಇದ್ದ ಟೇಬಲ್ ಬಳಿ ಕರೆದುಕೊಂಡು ಹೋದವನು ಅವಳ ಕೈ ಬಿಟ್ಟು ಕುಳಿತುಕೊಳ್ಳಿ ಎಂದು ಕುರ್ಚಿ ಹಿಡಿದು ತಾನೇ ಕೂರಿಸಿ ಅವಳ ಎದುರಿಗೆ ಕುಳಿತು ಅಲ್ಲಿಯೇ ಇದ್ದ ಮೆನು ಕಾರ್ಡ್ ಅವಳ ಮುಂದೆ ಹಿಡಿದು, ನಿಮಗೆ ಏನು ಇಷ್ಟ ಅದನ್ನೇ ನನಗೂ ಆರ್ಡರ್ ಮಾಡಿ ಎಂದನು. ನನಗೆ ಇಷ್ಟ ಎಂದು ಏನಿಲ್ಲ, ಎಲ್ಲವನ್ನು ತಿಂತೀನಿ ಎಂದಳು. ಹಾಗಂದ್ರೆ ಹೇಗೆ, ನಿಮಗಾಗಿ ನೀವು ಜೀವಿಸುವಾಗ ನಿಮ್ಮ ಇಷ್ಟ ಎಂದು ಇರ್ಬೇಕಲ್ಲ ಎಂದನು. ಅವಳಿಗಾಗಿ ಅವಳು ಎಂದಿಗೂ ಜೀವಿಸಲೇ ಇಲ್ಲ ಎನ್ನುವುದು ಅವನಿಗೆ ಇನ್ನೂ ತಿಳಿದಿಲ್ಲ. ಮತ್ತೆ ಮೆನು ಕಾರ್ಡ್ ಅವನ ಮುಂದೆ ದೂಡಿದವಳು, ನಿಮಗೆ ಏನಿಷ್ಟ ಅದನ್ನೇ ಆರ್ಡರ್ ಮಾಡಿ ಎಂದಳು. ಅವಳ ಸ್ವಭಾವ ಗೊತ್ತಿದ್ದವನು ಮತ್ತೇನು ಮಾತನಾಡದೆ ತಾನೇ ಇಬ್ಬರಿಗೂ ಊಟ ಆರ್ಡರ್ ಮಾಡಿದನು.
ಊಟ ಮಾಡಿ ಮುಗಿಸುವವರೆಗೂ ಅವಳನ್ನು ಮಾತಿಗೆ ಎಳೆಯುವ ಪ್ರಯತ್ನದಿಂದ ತಾನೇ ಮಾತು ಮುಂದುವರಿಸುತ್ತಿದ್ದನು. ಸಾಕ್ಷಿ ತನ್ನ ಜೊತೆ ಮನಸ್ಸು ಬಿಚ್ಚಿ ಮಾತನಾಡಬೇಕು ಎನ್ನುವುದು ಅವನ ಆಸೆ. ಆದ್ರೆ ಸಾಕ್ಷಿ ಮಾತ್ರ ಅವನು ಕೇಳಿದ್ದಕ್ಕೆ ಹೌದು ಅಥವಾ ಇಲ್ಲ ಎಂದು ಅಷ್ಟೇ ಉತ್ತರ ಕೊಡುತ್ತಿದ್ದಳು. ಆದರೂ ಬೇಸರ ಮಾಡಿಕೊಳ್ಳದೆ ಅವಳ ಜೊತೆ ಮಾತಿಗೆ ಇಳಿಯುತ್ತಿದ್ದನು. ಇಬ್ಬರದು ಊಟವಾದ ನಂತರ ಐಸ್ ಕ್ರೀಮ್ ಆರ್ಡರ್ ಮಾಡ್ತೀನಿ, ನಿಮಗೆ ಯಾವ ಫ್ಲೇವರ್ ಬೇಕು ಎಂದನು. ಅದಕ್ಕಾದರೂ ಉತ್ತರ ಹೇಳುತ್ತಾಳೆ ಎನ್ನುವ ಆಸೆ ಅವನಿಗೆ. ಅವನ ಆಸೆಯಂತೆ ನನಗೆ ವೆನಿಲಾ ಫ್ಲೇವರ್ ಬೇಕು ಎಂದಳು. ಅವಳ ಮಾತಿಗೆ ಖುಷಿಯಾಯಿತು ಹುಡುಗನಿಗೆ. ತನಗೂ ಕೂಡ ಅದೇ ಫ್ಲೇವರ್ ಐಸ್ ಕ್ರೀಮ್ ಆರ್ಡರ್ ಮಾಡಿದನು. ಅವಳು ಐಸ್ ಕ್ರೀಮ್ ತಿನ್ನುವಾಗ ಅವಳನ್ನೇ ನೋಡಿದವನು, ನಿಮಗೆ ಏನೇನು ಇಷ್ಟ ಹೇಳಿಬಿಡಿ, ನಾನು ಕೂಡ ನಿಮ್ಮ ಇಷ್ಟಕ್ಕೆ ನನ್ನ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳುತ್ತೇನೆ ಎಂದು ನಕ್ಕನು. ಬೇರೆಯವರಿಗೋಸ್ಕರ ಯಾವತ್ತೂ ನಮ್ಮ ಇಷ್ಟ ಕಷ್ಟಗಳನ್ನು ಬದಲಾಯಿಸಿಕೊಳ್ಳಬಾರದು ಎಂದಳು. ವಾವ್, ನೀವು ಸೂಪರ್ ಆಗಿ ಮಾತಾಡ್ತೀರಾ, ಆದ್ರೆ ನನ್ನ ಜೊತೆ ಮಾತಾಡಲ್ಲ ಅಷ್ಟೇ ಎಂದನು. ಅವಳು ಮತ್ತೇನು ಮಾತನಾಡಲಿಲ್ಲ. ಮದುವೆ ಹೇಗೆಲ್ಲ ಆಗ್ಬೇಕು ಎನ್ನುವುದರ ಬಗ್ಗೆ ಅವಳ ಜೊತೆ ಮಾತನಾಡಿದನು. ಅವಳಿಗೆ ಅದರ ಮೇಲೆ ಆಸಕ್ತಿಯೇ ಇಲ್ಲ ಎಂದು ತಿಳಿದು ಹಾಗೆ ಸುಮ್ಮನಾದನು. ಆದರೂ ಇಂದು ಅವಳು ಅಷ್ಟು ಮಾತನಾಡಿದ್ದೇ ಹೆಚ್ಚು ಖುಷಿ ಅವನಿಗೆ. ಸಾಕ್ಷಿ, ಅನುರಾಗ್ ಅವರ ಅಪ್ಪ 2 ಮದುವೆ ಡೇಟ್ ಕಳಿಸಿದ್ದಾರೆ. ನಿನಗೆ ಯಾವ ಡೇಟ್ ಇಷ್ಟ ನೋಡು ಎಂದು ತಂಗಿಗೆ ಹೇಳಿದರೆ, ನಿನಗೆ ಯಾವ ಡೇಟ್ ಸರಿ ಹೋಗುತ್ತೆ ಅದನ್ನು ನೀನೇ ಹೇಳು ಅಣ್ಣ ಎಂದು ತನ್ನ ಅಣ್ಣನಿಗೆ ಹೇಳಿಬಿಟ್ಟಳು. ಹಾಗಲ್ಲ ಸಾಕ್ಷಿ, ಪರ್ಚೇಸಿಂಗ್ ಎಲ್ಲವೂ ಇರುತ್ತೆ, ದಿನ ಸಾಕಾಗುತ್ತಾ, ನೀನೇ ನೋಡಿ ಹೇಳು ಎಂದನು. ಎಲ್ಲದಕ್ಕೂ ತಂಗಿಯ ಪರ್ಮಿಷನ್ ಕೇಳುವ ಗಂಡನ ಮೇಲೆ ಇನ್ನಿಲ್ಲದ ಕೋಪ ಉಕ್ಕುತ್ತಿತ್ತು ಹೇಮಳಿಗೆ. ಅವಳೊಬ್ಬಳದು ಪರ್ಚೇಸಿಂಗ್ ಮಾತ್ರ ಇರುವುದಿಲ್ಲ, ಮನೆಯಲ್ಲಿ ಎಲ್ಲರದ್ದು ಇರುತ್ತೆ. ಹಾಗೆ ಮನೆಯಲ್ಲಿ ಎಲ್ಲವನ್ನು ತಯಾರಿ ಕೂಡ ಮಾಡ್ಕೋಬೇಕು. ಇದರ ಬಗ್ಗೆ ಅವಳಿಗೆ ಏನು ಗೊತ್ತಾಗುತ್ತೆ, ಕೊಡಿ ಇಲ್ಲಿ ಎಂದು ತನ್ನ ಗಂಡನ ಕೈಯಿಂದ ಚೀಟಿ ಕಸಿದುಕೊಂಡವಳು 1.5 ತಿಂಗಳ ನಂತರ ಇರುವ ಒಂದು ದಿನಾಂಕವನ್ನು ಆಯ್ಕೆ ಮಾಡಿ, ಈ ಡೇಟ್ ಫಿಕ್ಸ್ ಮಾಡಿ, ನಮಗೂ ಎಲ್ಲ ರೆಡಿ ಮಾಡಿಕೊಳ್ಳಲು ಟೈಮ್ ಬೇಕು ಎಂದಳು. ಅಣ್ಣ, ಅತ್ತಿಗೆ ಹೇಳಿದ ದಿನಾಂಕವನ್ನು ಅವರಿಗೂ ಹೇಳು ಎಂದವಳು ಅಲ್ಲಿಂದ ಹೊರಟಳು. ಕಂತೆಗೆ ತಕ್ಕ ಬೊಂತೆ, ಅಣ್ಣ ತಂಗಿ ಇಬ್ಬರು ಸರಿಯಾಗಿದ್ದಾರೆ. ಇವಳ ಮೊದಲ ಮದುವೆಯಲ್ಲಿ ಕೆಲಸ ಮಾಡಿದ್ದಲ್ಲದೆ 2ನೇ ಮದುವೆಯಲ್ಲಿ ಕೂಡ ಕೆಲಸದವಳ ಹಾಗೆ ಕೆಲಸ ಮಾಡ್ಬೇಕು, ಎಲ್ಲ ನನ್ನ ಕರ್ಮ ಎಂದು ಮನದಲ್ಲಿಯೇ ಗೊಣಗಿಕೊಂಡಳು ಹೇಮ. ಸಾಕ್ಷಿ, ನಿನ್ನನ್ನು ಆಗಿನಿಂದ ಕರೆಯುತ್ತಲೇ ಇದ್ದೀನಿ, ಯಾವ ಲೋಕದಲ್ಲಿ ಇದ್ದೀಯಾ? ನಾನು ಕೂಗಿದರೂ ಕೇಳಿಸದಷ್ಟು ಏನು ಯೋಚನೆ ಮಾಡಿಕೊಂಡು ಬಂದೆ ಎಂದಳು ಏದುಸಿರು ಬಿಡುತ್ತಾ ನಯನ. ಕಚೇರಿಯ ಮುಂದಿದ್ದ ರಸ್ತೆಯಲ್ಲಿ ನಡೆದು ಕಚೇರಿಗೆ ಹೋಗುವಾಗ ಅವಳನ್ನು ನೋಡಿ ಕೂಗಿಕೊಂಡು ಓಡಿ ಬಂದಿದ್ದಳು ನಯನ. ಸಾರಿ ನಯನ, ಕೇಳಿಸಲಿಲ್ಲ, ಅದೇನು ಹೇಳು ಎಂದಳು. ಏನ್ ಹೇಳೋದು ಸಾಕ್ಷಿ, ಇಲ್ಲಿ ಇನ್ನೊಂದಿಷ್ಟು ದಿನ ಕೆಲಸ ಮಾಡಬಹುದು ಎಂದು ಯೋಚಿಸಿದ್ದೆ, ಆದ್ರೆ ನಮ್ಮ ಅತ್ತೆಗೆ ಹುಷಾರಿಲ್ಲ ಅಂತ ಇನ್ನು 15 ದಿನದಲ್ಲಿಯೇ ಮದುವೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಎಂದಳು ಬೇಸರದಲ್ಲಿ. ಅಯ್ಯೋ ಹೌದಾ ನಯನ, ಅವರಿಗೆ ಏನು ಹುಷಾರಿಲ್ಲ ಎಂದಳು. ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಂತೆ ಸಾಕ್ಷಿ, ಆಪರೇಷನ್ ಮಾಡಿಸಿಕೊ ಎಂದರೆ ಮಗನ ಮದುವೆಯ ತನಕ ನಾನು ಮಾಡಿಸಿಕೊಳ್ಳುವುದಿಲ್ಲ ಎಂದು ಹೇಳಿದರಂತೆ. ಅದು ನಮಗೆ ಗೊತ್ತಿರಲಿಲ್ಲ. ನಿನ್ನೆ ಸ್ವಲ್ಪ ಸೀರಿಯಸ್ ಆಗಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ರಂತೆ, ಅದಕ್ಕೆ ತರಾತುರಿಯಲ್ಲಿ ಬೇಗ ಮದುವೆ ಫಿಕ್ಸ್ ಮಾಡಿದ್ದಾರೆ ಎಂದಳು. ಹೌದಾ ನಯನ, ಇವಾಗ ಹೇಗಿದ್ದಾರಂತೆ ಎಂದಳು. ಇವಾಗ ಪರವಾಗಿಲ್ವಂತೆ, ನಾನೇ ಕಾಲ್ ಮಾಡಿದೆ, ಚೆನ್ನಾಗಿ ಮಾತನಾಡಿದ್ರು. ಅವರು ಎಷ್ಟು ಒಳ್ಳೆಯವರು ಗೊತ್ತಾ ಸಾಕ್ಷಿ, ಅವರೇ ನನಗೆ ಆಗಾಗ ಕಾಲ್ ಮಾಡಿ ಎಷ್ಟು ಚೆನ್ನಾಗಿ ಮಾತನಾಡಿಸುತ್ತಿದ್ದರು ಗೊತ್ತಾ ಎಂದಳು. ಏನು, ನಿಮ್ಮ ಅತ್ತೆಯೇ ನಿನಗೆ ಕಾಲ್ ಮಾಡುತ್ತಿದ್ರಾ ಎಂದು ಆಶ್ಚರ್ಯದಲ್ಲಿಯೇ ಕೇಳಿದಳು. ಹೌದು ಕಣೆ, ನಾನು ಮಾಡ್ತಿದ್ದೆ, ಆದ್ರೆ ನನಗಿಂತ ಹೆಚ್ಚಾಗಿ ಅವರೇ ಕಾಲ್ ಮಾಡಿ ನನ್ನನ್ನು ಮಾತನಾಡಿಸುತ್ತಿದ್ದರು ಎಂದರೆ ಸಾಕ್ಷಿಯ ಮುಖ ಬಾಡಿತು. ವೈದೇಹಿ ಅವರು ಫೋನ್ ಮಾಡುವುದು ಬೇಡ, ಆವತ್ತು ಹುಡುಗಿ ನೋಡಲು ಬಂದಾಗಲೂ ಕೂಡ ಅವರು ಸಾಕ್ಷಿಯನ್ನು ಮಾತಿಗಾದರೂ ಕೂಡ ಮಾತನಾಡಿಸಲಿಲ್ಲ. ಅದನ್ನು ನೆನೆದು ಬೇಸರವಾಯಿತು ಅವಳಿಗೆ. ಸಾಕ್ಷಿ, ಇದೇನಾಯ್ತು, ಯಾಕೆ ಮುಖ ಹೀಗೆ ಮಾಡಿಕೊಂಡೆ ಎಂದಳು ನಯನ. ನಯನಾಳ ಕೈ ಹಿಡಿದ ಸಾಕ್ಷಿ, ನಯನ, ಅನುರಾಗ್ ಸರ್ ಅಮ್ಮ ಆವತ್ತು ಹುಡುಗಿ ನೋಡಲು ಬಂದಾಗಲೂ ಕೂಡ ನನ್ನ ಬಳಿ ಒಂದೇ ಒಂದು ಮಾತನಾಡಲಿಲ್ಲ. ಇನ್ನು ನನಗೆ ಫೋನ್ ಮಾಡಿ ಮಾತನಾಡುವುದು ಎಲ್ಲಿಂದ ಬಂತು? ನನ್ನ ಮೊದಲ ಅತ್ತೆ ಅವರಿಗೂ ಕೂಡ ನನ್ನನ್ನು ಕಂಡರೆ ಅಷ್ಟಕ್ಕಷ್ಟೇ. ಇನ್ನು ಅವರ ಮಗ ಸತ್ತ ಮೇಲಂತೂ ನನಗೆ ಶಾಪ ಹಾಕುವುದನ್ನು ಬಿಟ್ಟರೆ ಬೇರೇನು ಮಾಡುವುದಿಲ್ಲ. ಈಗ ಇವರಿಗೂ ಕೂಡ ನಾನೆಂದರೆ ಇಷ್ಟ ಇಲ್ಲ ಅನ್ಸುತ್ತೆ. ಹಾಗೇನಾದ್ರೂ ಅವರು ನನ್ನನ್ನು ಅವರ ಮನೆ ಸೊಸೆ ಎಂದು ಒಪ್ಪಿದಿದ್ದರೆ ನಿನ್ನ ಅತ್ತೆಯ ಹಾಗೆ ಅವರು ಕೂಡ ನನ್ನನ್ನು ಮಾತನಾಡಿಸುತ್ತಿದ್ದರು ಅಲ್ವಾ? ಎಲ್ಲರಿಗೂ ಬೇಡವಾದವಳ ಹಾಗೆ ಉಳಿಯುತ್ತಿದ್ದೇನೆ, ಅದೇ ನೋವು ನನಗೆ ಎಂದವಳ ಕಣ್ಣು ತುಂಬಿದವು. ಮುಂದುವರೆಯುವುದು. ಧನ್ಯವಾದಗಳು.